ಯಾರ್ಯಾರ ಕೈವಾಡ ಇದೆ ಹಾಗಿದ್ರೆ ಇದರ ನಡುವೆ ಜನರಿಗೆ ಯಾಮಾರಿಸುವಂತಹ ಕಿಲಾಡಿಗಳು ಯಾರು ಅಂತ ನೋಡೋದಾದ್ರೆ ಮಧುಕುಮಾರ್ ಹಾಗೆ ಶಶಿಕುಮಾರ್ ಅಂತ. ಈ ಕಿಲಾಡಿ ಗ್ಯಾಂಗ್ಗೆ ಕೆಪಿಟಿಸಿಎಲ್ ಲೆಕ್ಕಾಧಿಕಾರಿ ರಂಗನಾಥ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಜೆಪಿ ನಗರದ ಮಧುಕುಮಾರ್ ಹಾಗೆ ಕೆಆರ್ ನಗರದ ಶಶಿಕುಮಾರ್ ಇವರು ಜನರಿಗೆ ಯಾಮಾರಿಸ್ತಾ ಇರುವಂತಹ ಕಿಲಾಡಿಗಳು. ಈಸಿಯಾಗಿ ಜನರಿಗೆ ಪಂಗನಾಮ ಆಗ್ತಾ ಇದ್ದಾರೆ. ಇವರಿಗೆ ಕೆಪಿಟಿಸಿಎಲ್ ನ ಲೆಕ್ಕಾಧಿಕಾರಿ ರಂಗನಾಥ್ ಬೇರೆ ಸಾಥ್ ಕೊಡ್ತಿದ್ದಾರೆ. ಕೆಪಿಟಿಸಿಎಲ್ ಲೆಕ್ಕಾಧಿಕಾರಿ ರಂಗನಾಥ್ನ ಚೇಂಬರ್ಗೆ ಇವರ ಅಡ್ಡ ಕೂಡ ಅದೇ ಆಗಿರುವಂತದ್ದು. ಏನೇ ಕೆಲಸ ಆಗ್ಬೇಕು ಅಂದ್ರೂ ಕೂಡ ಇದೇ ಚೇಂಬರ್ ನಲ್ಲಿ ಡೀಲ್ ಆಗುತ್ತಂತೆ. ಚೇರ್ ಬಿಟ್ಟು ಕೊಟ್ಟ ರಂಗನಾಥ್ಗೆ ಸಿಕ್ಕಂತ ಕಮಿಷನ್ ಎಷ್ಟು ಗೊತ್ತಾ ಹಾಗಿದ್ರೆ? ಅಮಾಯಕರ ಹಣವನ್ನ ನುಂಗಿ ನೀರು ಕುಡಿತಾ ಇರುವಂತಹ ಕೀಚಕರು, ಭ್ರಷ್ಟ ಅಧಿಕಾರಿಯ ಬೆನ್ನಿಗೆ ನಿಂತಿದ್ಯಾ ಇಡೀ ಯೂನಿಯನ್ ಟೀಮ್. ಹಾಗಿದ್ರೆ ಕೆಪಿಟಿಸಿಎಲ್ ನ ಲೆಕ್ಕಾಧಿಕಾರಿ ರಂಗನಾಥ್ ಈಗ ಅವರೊಬ್ಬರಿಗೆ ಇಲ್ಲಿ ಹಣ ಹೋಗೋದಿಲ್ಲ. ಸಾಕಷ್ಟು ಜನರ ಕೈವಾಡ ಇದೆ ಅಂದ ಮೇಲೆ ಎಲ್ರಿಗೂ ಕೂಡ ಇಷ್ಟಿಷ್ಟು ಅಂತ ಹಣ ಹೋಗುತ್ತೆ. ಲಕ್ಷ ಲಕ್ಷ ಪೀಕ್ತಾರೆ ಅಂದ್ರೆ ಕೇವಲ ಅವರಿಬ್ರು ಇಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಭ್ರಷ್ಟ ಅಧಿಕಾರಿಗಳ ಬೆನ್ನ ಹಿಂದೆ ಯೂನಿಯನ್ ಟೀಮ್ ಇದೆಯಾ? ಸುಮ್ನೆ ಇವಾಗ ಕೆಲಸ ಕೊಡಿಸ್ತೀವಿ, ಸೀಲ್ ಒತ್ತು ಕೊಡ್ತೀವಿ, ಎನ್ವಲಪ್ ಕವರ್ ಮೇಲೆ ಒರಿಜಿನಲ್ ಸೀಲ್ ಬೀಳುತ್ತೆ, ಅಧಿಕಾರಿಗಳನ್ನ ಪರಿಚಯ ಮಾಡಿಸ್ತೀವಿ, ಆಫೀಸ್ ಒಳಗಡೆ ಕೆಪಿಟಿಸಿಎಲ್ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತೀವಿ, ಇದೇ ಚೇಂಬರು ಅದೇ ಚೇಂಬರ್ ಅಂತ ಹೇಳ್ತೀವಿ ಅಂತಂದ್ರೆ ಅಷ್ಟು ಈಸಿಯಾಗಿ ಯಾವುದು ಕೂಡ ಇಲ್ಲ. ಮಧುಕುಮಾರ್ ಹಾಗೆ ಶಶಿಕುಮಾರ್ ಅವರು ಡೀಲ್ ಮಾಡ್ತಾರೆ ಫಸ್ಟ್. ತದನಂತರ ಕೆಪಿಟಿಸಿಎಲ್ ಅಲ್ಲಿ ಈ ತರ ಹುದ್ದೆ ಇದೆ ಕೊಡಿಸ್ತೀವಿ, ಇಷ್ಟು ಲಕ್ಷ ಕೊಡಿ ಅಂತ ಹೇಳ್ತಾರೆ. ಅಷ್ಟು ಲಕ್ಷಕ್ಕೆ ಓಕೆ ಆದ ನಂತರವಾಗಿ ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ನಾನು ತಲೆ ಕೆಸ್ಕೊಂಡು ಈಗ ಬರ್ತಾ ಇರೋದು ಹೆಂಗೇನು? ಈಗ ತಲೆ ಕೆಸ್ಕೊಂಡ್ರೆ ನಾನು ಶೇರ್ ಆಗಿದ್ದೀನಿ ಅಂತ ಇವರು ಏನು ಹೇಳಿ? ಪ್ರತಿ ಸಲ ನಿಮಗೆ ಮೀಟ್ ಮಾಡಕ್ ಕೂಡ ನಾನು ತುಂಬಾ ಟ್ರೈ ಮಾಡಿದ್ದೀನಿ, ಬಟ್ ಅವ್ರು ಅದೇ ಹೇಳಿದ್ದಾರೆ ರೀಸನ್. ಈಗ ಇಷ್ಟೇ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಯಾರೇ ಬಂದ್ರು ನನ್ನವರೆಗೂ ಬಿಡಬೇಡಿ, ನೀವು ಅವಾಯ್ಡ್ ಮಾಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇವ್ರಿಗೆ ಕೇಳಿದಾಗ ರಂಗನಾಥ್ ಸರ್ ಚೇಂಬರ್ ಅಂದಾಗ ಈ ಸರ್ ಒಂದ್ಸಲ ಕೇಳಿದೆ ನಾನು. ಆಕ್ಚುಲಿ ಫಸ್ಟ್ ಲೆಟರ್ ತಗೊಂಡು ಹೋಗಿ ಬಂದಾಗ ರಂಗನಾಥ್ ಸರ್ ಅದ್ರೆ ಒಳಗೆ ಹೋಗಿ ಅಂತ ಅಂತಿದ್ರು. ಆಕ್ಚುಲಿ ನಾನು ಇಲ್ಲೇ ಬಂದು ತಗೊಂಡು ಹೋಗಿದ್ದೀನಿ. ಅಲ್ಲ ಸರ್, ಈಗ ನಿಮಗೆ ಪರಿಚಯ ಇಲ್ದಿರೋರು ಏಕ್ದಮ್ ನಿಮ್ಮ ಚೇಂಬರಲ್ಲಿ ಬಂದು ಲೆಟರ್ ಕೊಡ್ತಾರಂದ್ರೆ ಏನು ಸರ್ ಅದು? ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡೋರಿಗೆ ಎಲ್ಲಿವರೆಗೂ ಬರ್ತೀರಪ್ಪ ಕೆಲಸ ಮಾಡ್ಬೇಕಾರೆ? ಕೆಲಸ ಮಾಡೋದಲ್ಲ ಸರ್, ನಿಮ್ಮ ಚೇಂಬರಲ್ಲಿ ಲೆಟರ್ ಕೊಡ್ತಾರೆ ಸರ್, ಅಪಾಯಿಂಟ್ ಲೆಟರ್ ಗೌರ್ಮೆಂಟ್ ತಗೊಂಡಿದ್ದಾರೆ. ಒಂದು ಸಿಗ್ನೇಚರ್ ಕೂಡ ಒಂದು ಬುಕ್ಸ್ ಸಿಗ್ನೇಚರ್ ಹಾಕ್ಸಿದ್ದಾರೆ ಅವರು. ಸರ್ ಕೆಲಸ ಸರಿ ಮೇಡಮ್, ಈಗ ಕೆಲಸ ಮಾಡಿಸ್ಕೊಳಕ್ ಬರೋಂಥವ್ರು ಇಲ್ಲಿ ನಿಂತ್ಕೊಳ್ತೀವಿ, ಇಲ್ಲಿ ಅಲ್ಲಿ ಬರ್ತೀವಿ ಸರ್. ನಿಮ್ಮ ಚೇಂಬರ್ನ ಉಪಯೋಗಿಸ್ಕೊಳ್ಳಲ್ಲ, ನಿಮ್ಮ ಚೇರ್ ನಾವು ಉಪಯೋಗಿಸ್ಕೊಳ್ಳಲ್ಲ, ನಿಮ್ಮ ಅಧಿಕಾರನ ನಾವು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಹೌದು, ಅದು ಅಲ್ಲೇ ಕೊಟ್ಟಿರೋದು. ಅಂದರೆ ಅವ್ರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ನೀವು ತಲೆ ಕೆಡಿಸ್ಕೋಬೇಡಿ, ಅದೇನಾಗುತ್ತೋ ಆಗಲಿ, ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀನಿ ಅನ್ನೋ ಅರ್ಥದಲ್ಲಿ ಈಗ ಅವ್ರು ಮಾತಾಡ್ತಾ ಇದ್ದಾರೆ. ನೀವು ಕೂಡ ಅದಕ್ಕೆ ಆರಾಮಾಗಿ ಇದ್ದೀರಾ? ಇಲ್ಲಪ್ಪ, ನಾನು ಆರಾಮಾಗಿ ಅಂತ ಈಗ ಗೊತ್ತಾದ್ಮೇಲೆ ನಾನು ಹೇಳಿದ್ದ ನಾನು ಮೊನ್ನೆ ಒಬ್ಬ ಇವ್ರದಂದ್ರೆ ಪರವಾಗಿಲ್ಲ, ಇದಕ್ಕಿಂತ ಆಲ್ರೆಡಿ 2-3 ಕೇಸ್ ಅಟೆಂಡ್ ಮಾಡಿದ್ದಾರೆ ಇವರು. ನೀವೇ ಬಾಲು ಬಂದಾಗ ವಿಷಯ ಮಾತಾಡಿದ್ದು ನನಗೆ, ಯಾರಿಗೆ ಶಶಿಗೆ, ನೋಡಪ್ಪ ಹಿಂಗೆ ಗೊತ್ತಾಯ್ತು ಯಾರು ಇದರಲ್ಲಿ ಈ ದುಡ್ಡಲ್ಲಿ ತಿಂದು ಏನು ಸರ್ ಹೆಂಡತಿ ಮಕ್ಕಳು ಸಾಕ್ಬೇಕಾ ಸರ್? ನನಗೆ ವಿಷಯನೇ ಗೊತ್ತಿರಲಿಲ್ಲ. ಅಲ್ಲ, ಈ ದುಡ್ಡು ಯಾವತ್ತಿದ್ರು ಬೆಳಕಿಗೆ ಬರೋದು. ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದೀರಾ ನೀವು, ಮಾತಾಡಿ. ಅವನ ಮೊದಲು ಶೇರ್ ಮಾಡಿರ್ತಾರೆ. ಹಲೋ, ಹಾಂ, ಈಗ ನಾನು ಕೇಳ್ಕೊಬತ್ತಾರಲ್ಲ, ಏನು ಮಾಡಲಿ? ಯಾರು ಕೊಟ್ಟಿರೋರು ನಾನೇ ಹೆಸರು ಮಾಡಿದಾರಲ್ಲ ನೀವು? ಅಲ್ಲ, ಯಾರು ಬರ್ತಾರೋದು ಹೇಳಿ. ಅದೇ ಬಾಲಕುಮಾರು, ಬಾಲು ಅಂತ ಅವತ್ತು ಹೇಳಿರಲ್ವಾ? ಬಾಲು ಒಂದು ಅಮೌಂಟ್ ಕ್ಲಿಯರ್ ಆಯ್ತಲ್ಲ, ಆಗ್ಲೇ 3 ತಿಂಗಳಾಯ್ತು ಅವನು ಕ್ಲಿಯರ್ ಆಗಿ ಬಾಕಿ ಅವರು ಕಾವ್ಯ ಅನ್ನೋರ್ದು? ಯಾರು ಕಾವ್ಯ ಯಾರು? ಕಾವ್ಯ ಅಂತ ಕ್ಲಿಯರ್ ಆಗಿದೆ. ಯಾರು ತಲೆ ಕೆಡಿಸ್ಕೊಂಡಿರೋದ ನೀವು? ಮತ್ತೆ ನಾನು ಬಂದು ಇಲ್ಲಿ ಚೇಂಬರ್ ಬಂದು ಗಲಾಟೆ ಮಾಡ್ತಾರೆ. ಮತ್ತೆ ನನ್ನ ಹೆಸರು ನಾನು ಮಾಡಿದ್ದೀನಿ. ಸಂಬಂಧ ಇಲ್ಲ ಅಂತ ಹೇಳಿ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾರು ಕೊಟ್ಟಿರಿ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ. ಹೌದಾ? ಅಷ್ಟೇ, ನೀವು ತಲೆ ಕೆಡಿಸ್ಕೊಬೇಡಿ ಅದಕ್ಕೆ. ಈಗ ತಲೆ ಕೆಡಿಸ್ಕೊಳ್ಳೋದಲ್ಲಪ್ಪ, ಈಗ ನನಗೆ ಗೊತ್ತಾಯ್ತಲ್ಲ. ಈಗ ಹೇಳ, ಈಗ ನಾನು ಕರ್ದಿದ್ನಪ್ಪ ನಿಮ್ಗೆ, ನನ್ನಂತೆ ದುಡ್ಡು ಕೊಟ್ಟಿದ್ದಾನೆ ಇನ್ನು. ಸರಿ, ಈಗ ಫೋಟೋ ನನ್ನ ಚೇಂಬರ್ಲೆಲ್ಲ ಫೋಟೋ ತೆಗ್ದವ್ರಲ್ಲ, ಯಾರು ಫೋಟೋ ತೆಗ್ದೋಗಿರೋದು? ಯಾರು ಗೊತ್ತಿಲ್ಲಲ್ಲ. ಮತ್ತೆ
ಎಲ್ಲರದು ಕ್ಲಿಯರ್ ಆಗಿದೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹ್ಮ್. ಎಲ್ಲರೂ ಯಾರು ಸಂಬಂಧಪಟ್ಟಿರೋ ಬುದ್ಧಿಸ್ತಾರೆ, ತಲೆ ಕೆಡಿಸ್ಕೋಬೇಕು. ಸರ್ ಈಗ ಬರ್ತೀವಿ ಮನೆತಾಗ ಸಿಗ್ತೀರಾ? ಹಾಂ ಮನೆತಾಗ ಬರ್ತೀನಿ ಸಿಗ್ತೀರಾ? ಇವತ್ತು ಹಾಂ. ಇವತ್ತು ಸ್ವಲ್ಪ ಒಂಚೂರು ತಿನ್ಕಣ, ಬೆಳಗ್ಗೆ ಅಲ್ಲಿಗೆ ಬರ್ತೀನಿ ಬಿಡಿ ಆಫೀಸು. ಎಷ್ಟೊತ್ತಿಗೆ ಬರ್ತೀನಿ ಒಂದು 10:30 ಗಂಟೆಗೆ. ನಾನು ಬರಲೇಬೇಕು ನಾಳೆಗೆ. ಸರಿ ಬಿಡಿ, ಬಂದು ಕ್ಲಿಯರ್ ಮಾಡೋಕೆ ಪಾಪ ನಿಮ್ಗೆ ಎಷ್ಟು ತೊಂದರೆ ಆಗ್ಬೋದು. ನನಗೆ ತೊಂದರೆ ಆಗ್ತಿದೆ, ನಾಳೆ ಬರದೇ ಹೋದ್ರೆ ಮತ್ತೆ ನಾನು ತೊಂದರೆ ಅಲ್ಲ, ಈಗ ಹೇಳ್ತೀನಿ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಯಾವ ತೊಂದರೆ ಹೇಳಿ ಅಷ್ಟೇ, ತಲೆ ಕೆಡಿಸ್ಕೊಬೇಡಿ ನೀವು. ಹಾಂ. ಅದಕ್ಕೆ ನೀವು ವರಿ ಮಾಡ್ತೀರಾ? ಆಯಿತು, ನಾಳೆ 10:30 11 ಗಂಟೆ ಒಳಗೆ ಬರ್ಬೇಕು ಇಲ್ಲಿಗೆ. ಸರಿ, ಆಯ್ತು ಬಿಡಿ. ಹ್ಞೂ. ಇವರೇ ನಮಗೆ ಕಾಲ್ ಮಾಡ್ತಿದ್ದು. ಸರ್ ಈಗ ರಾಜಾರಾಷ್ಟ್ರವಾಗಿ ಹೇಳ್ತಾ ಇದ್ದಾರೆ, ನೀವು ತಲೆ ಕೆಡಿಸ್ಕೋಬೇಡಿ ಬಿಡಿ ಅಂತ ಹೇಳಿದ್ರೆ ನೋಡಿ ಎಷ್ಟು ಜನರಿಗೆ ಆಗಿರೋದು ಫೇಕ್ ಲೆಟರ್ ಮಾಡಿ. ಶಾಲಿನಿ ಅಂದ್ಬಿಟ್ಟು ಹುಡುಗಿ ಪೊಲೀಸರು ರಿಟೈರ್ಡ್ ಆಫೀಸರ್ ಮಗಳು, ಗಂಡ ಹೆಂಡತಿ ಡಿವೈಡ್ ಆಗೋ ಲೆಕ್ಕಕ್ಕೆ ಬಂದು ಸೂಸೈಡ್ ಮಾಡ್ಕೊಂಡಿದ್ದ ಹುಡುಗಿ. 2 ಸಲ ಅಟೆಂಪ್ಟ್ ಮಾಡಿ ಇದಾಗಿದ್ದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಮೈಸೂರೇ? ಇಲ್ಲೇ ಆಗಿರೋದು, ಇಲ್ಲೇ ಚೇಂಬರ್ ಕೊಟ್ಟಿರೋದು. ಎಲ್ಲ ಬೆಂಗಳೂರಿಲ್ಲ, ಮಧ್ಯಾಹ್ನ ಸರಿ ಅವ್ರಿಗೆ ಯಾರು ಕ್ಲಾರಿಫಿಕೇಶನ್ ತಗೊಳ್ಳಿಲ್ವಾ? ಸೆಪ್ಟೆಂಬರ್ ಬಂದಲ್ಲಿ ಅವ್ರನ್ನ ಕರ್ಕೊಂಡೋಗಿ PGಯಲ್ಲಿ 6 ತಿಂಗಳಿಂದ ಕೊಡಿಸಿದ್ದಾರೆ. PGಯಲ್ಲಿ ಹುಡುಗಿಗೆ ಇವಾಗಲೂ PGಯಲ್ಲಿ ಇರೋದು ಹುಡುಗಿ, ಮನೆ ಬಿಟ್ಬಿಟ್ಟು PGಯಲ್ಲಿ ಕರ್ಕೊಂಡು ಕುಡಿಸಿದ್ದಾರೆ. 6 ತಿಂಗಳಿಂದ ಅಪಾಯಿಂಟ್ ಆಗುತ್ತೆ ಇಲ್ಲೇ ಇರಲ್ಲ. ರಂಗನಾಥ್ ಅವರಿಲ್ಲ ಅವ್ರದ್ದು ಅದು ಇಲ್ಲೇ ಇದು ಮಾಡ್ತಾರೆ. ನೋಡಿ ಎಷ್ಟು ಜನರಿಗೆ ಆಗಿರೋದು ಫೇಕ್ ಲೆಟರ್ ಮಾಡಿ. ಶಾಲಿನಿ ಅಂದ್ಬಿಟ್ಟು ಹುಡುಗಿ ಪೊಲೀಸರು ರಿಟೈರ್ಡ್ ಆಫೀಸರ್ ಮಗಳು, ಗಂಡ ಹೆಂಡತಿ ಡಿವೈಡ್ ಆಗೋ ಲೆಕ್ಕಕ್ಕೆ ಬಂದು ಸೂಸೈಡ್ ಮಾಡ್ಕೊಂಡಿದ್ದ ಹುಡುಗಿ. 2 ಸಲ ಅಟೆಂಪ್ಟ್ ಮಾಡಿ ಇದಾಗಿದ್ದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಮೈಸೂರೇ? ಇಲ್ಲೇ ಆಗಿರೋದು, ಇಲ್ಲೇ ಚೇಂಬರ್ ಕೊಟ್ಟಿರೋದು. ನೋಡಿ, ಅಲ್ಲಿ ನಮ್ಮ ರಾಜ್ ನ್ಯೂಸ್ ಟೀಮ್ ಹೋಗಿರುವಂಥದ್ದು, ಅಲ್ಲಿ ಹೋಗಿ ಈ ಒಂದು ಮೋಸದ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದೆ. ಆದರೆ ಅಲ್ಲಿ ಆತ ಮಾತನಾಡ್ತಾ ಇರುವಂತಹ ಮಾತಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಇವರು ಮೋಸವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಎಷ್ಟು ಈಸಿಯಾಗಿ ಬಂದು ಎದುರಿಸ್ತಾ ಇರ್ತಾರೆ, ಹೆದರ್ಕೊಳ್ಬೇಡಿ, ಏನು ತಲೆ ಕೆಡಿಸ್ಕೊಳ್ಬೇಡಿ ಎನ್ನುವ ಮುಖಾಂತರವಾಗಿ. ಅಂದರೆ ಅಮಾಯಕರಿಂದ ಹಣವನ್ನ ಪೀಕಿ ಎಷ್ಟು ದಿನ ಅಂತ ಬದುಕ್ತೀರಾ ನೀವು, ಎಷ್ಟು ದಿನ ಅಂತ ಜೀವನ ನಡೆಸ್ತೀರಾ? ಹಣದಿಂದ ಶಾಪ ಹಾಕ್ಬಿಟ್ಟು ಕೊಟ್ಟಿರ್ತಾರೆ, ಕಷ್ಟಪಟ್ಟು ದುಡ್ದಿರುವಂತಹ ಹಣವನ್ನ ತಂದು ಕೊಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಕೆಲಸ ಸಿಗುತ್ತೆ ಅನ್ನುವ ಆಸೆಯಿಂದ ಎಲ್ಲೆಲ್ಲಿಂದನೋ ಹಣವನ್ನ ಅಡ್ಜಸ್ಟ್ ಮಾಡಿ ಹೊಂದಿಸಿ ತಂದು ಕೊಟ್ಟಿರ್ತಾರೆ. ಆದರೆ ನಿಜವಾಗ್ಲೂ ಕೂಡ ಏನು ಅನ್ಸೋದೇ ಇಲ್ವಾ? ಮೋಸದ ಜಾಲ ಯಾವ ರೀತಿಯಾಗಿ ಹುಡ್ಕೊಂಡಿದೆ, ಅಲ್ಲಿ ಇಲ್ಲಿ ಎಲ್ಲ ಬೇರೆ ಕಡೆ ಹೋಗ್ಲೇಬೇಡಿ. ಈ ತರ ಇಲಾಖೆಗಳಲ್ಲೇ ಮೋಸದ ಜಾಲ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋ